ಒಂದೇ ಕುಟುಂಬದ ನಾಲ್ವರು ಅನುಮಾನಾಸ್ಪದವಾಗಿ ನಾಪತ್ತೆಯಾಗಿದ್ದಾರೆ. ಬೆಂಗಳೂರಿಗೆ ಹೋಗಿ ಬರೋದಾಗಿ ಹೇಳಿ ವಾಪಸ್ ಬಂದೇ ಇಲ್ಲ. ದಾವಣಗೆರೆಯ ಬನಶಂಕರಿ ಲೇಔಟ್ನ ನಾಲ್ವರು ನಿವಾಸಿಗಳು ಅನುಮಾನಾಸ್ಪದವಾಗಿ ನಾಪತ್ತೆಯಾಗಿರೋದು. ಇವರೆಲ್ಲ ಒಂದೇ ಫ್ಯಾಮಿಲಿಯವರು. ಬೆಂಗಳೂರಿಗೆ ಹೋಗ್ತೀವಿ ಅಂತ ಹೇಳಿ ಹೋಗಿದ್ದಾರೆ, ವಾಪಸ್ ಬರಲಿಲ್ಲ. ದಾವಣಗೆರೆಯ ಬನಶಂಕರಿ ಲೇಔಟ್ನ ನಾಲ್ವರು ನಿವಾಸಿಗಳು ಎನ್ನುವ ಮಾಹಿತಿ ಇದೆ. 38 ವರ್ಷದ ರಮೇಶ್ ಕುಮಾರ್ ಹಾಗೆಯೇ ಅವರ ಪತ್ನಿ ಜಯಶ್ರೀ 36 ವರ್ಷ ವಯಸ್ಸಾಗಿತ್ತು. ಪುತ್ರ ಹಿತೇಶ್ಗೆ 9 ವರ್ಷ, ಪುತ್ರಿ ಪ್ರೇರಣಾ 3 ವರ್ಷ ನಾಪತ್ತೆಯಾಗಿರೋದು. ಶೋಧ ಕಾರ್ಯವನ್ನು ಪೊಲೀಸರು ನಡೆಸ್ತಾ ಇದ್ದಾರೆ. ದಾವಣಗೆರೆಯ ಶಾಗಲೆ ಮೂಲದ ನಿವಾಸಿ ರಮೇಶ್ ಕುಮಾರ್ ಷೇರು ಮಾರುಕಟ್ಟೆ ವ್ಯವಹಾರವನ್ನ ಮಾಡ್ತಾ ಇದ್ರು. ಸಾರ್ವಜನಿಕರಿಂದ ಹಣವನ್ನ ಸಂಗ್ರಹಿಸಿ ಹೂಡಿಕೆಯನ್ನ ಮಾಡಿದ್ರು ರಮೇಶ್ ಎನ್ನುವ ಮಾಹಿತಿ ಇದೆ. ನಿಗೂಢ ರೀತಿಯಲ್ಲಿ ನಾಲ್ವರು ನಾಪತ್ತೆಯಾಗಿದ್ದಾರೆ. ಹೀಗಾಗಿ ಕುಟುಂಬಸ್ಥರಲ್ಲೂ ಒಂದು ಕಡೆಯಲ್ಲಿ ಆತಂಕ ಇದೆ. ಬೆಂಗಳೂರಿಗೆ ಹೋಗ್ತೀವಿ ಅಂತ ಹೇಳಿ ಹೋಗಿದ್ದಾರೆ, ಆದರೆ ವಾಪಸ್ ದಾವಣಗೆರೆಗೆ ಬಂದಿಲ್ಲ. ದಾವಣಗೆರೆಯಿಂದ ಹೋಗಿರೋದವರು ಬಂದಿಲ್ಲ. ರಮೇಶ್ ತನ್ನ ಹೆಂಡತಿ ಮತ್ತು 2 ಮಕ್ಕಳ ಜೊತೆಯಲ್ಲಿ ನಾಪತ್ತೆಯಾಗಿರೋದು. ಇತ್ತೀಚೆಗೆ ಷೇರು ಮಾರುಕಟ್ಟೆಯಲ್ಲಿ ನಷ್ಟವಾಗಿದ್ದ ಬಗ್ಗೆ ಮಾಹಿತಿ ಕೂಡ ಇದೆ. ಆಗಸ್ಟ್ 14ಕ್ಕೆ ಪೋಷಕರಿಗೆ ಕರೆ ಮಾಡಿ ಬೆಂಗಳೂರಿಗೆ ತೆರಳುವುದಾಗಿ ಮಾಹಿತಿಯನ್ನು ರಮೇಶ್ ಕೊಟ್ಟಿದ್ರು. ಬೆಂಗಳೂರಿಗೆ ಹೋಗಿ ಬರುವುದಾಗಿ ರಮೇಶ್ ಕುಟುಂಬಸ್ಥರು ಮಾಹಿತಿಯನ್ನು ಪೊಲೀಸರಿಗೆ ಕೊಟ್ಟಿದ್ದಾರೆ. ಕಾರು ಬೈಕ್ ಮನೆ ಬಳಿಯೇ ಬಿಟ್ಟು ಆಟೋದಲ್ಲಿ ತೆರಳಿದ್ದಾರೆ. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ರಮೇಶ್ ಕುಟುಂಬ ತೆರಳಿದೆ. ಅಂದಿನಿಂದ ಈವರೆಗೂ ಯಾವುದೇ ಸಂಪರ್ಕಕ್ಕೆ ಈ ಕುಟುಂಬ ಸಿಕ್ಕಿಲ್ಲ. ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಸಂಬಂಧಿಕರ ಮನೆಯಲ್ಲೂ ಇಲ್ಲ. ಈ ಸಂಬಂಧ ವಿದ್ಯಾನಗರ ಪೊಲೀಸ್ ಠಾಣೆಗೆ ಕುಟುಂಬಸ್ಥರು ದೂರನ್ನು ಕೊಟ್ಟಿದ್ದಾರೆ. ರಮೇಶ್ ಕುಮಾರ್ ಹಾಗೂ ಕುಟುಂಬಕ್ಕಾಗಿ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ರಮೇಶ್ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆಯನ್ನು ಮಾಡಿದ್ರು. ಇತ್ತೀಚೆಗೆ ಷೇರು ಮಾರುಕಟ್ಟೆಯಲ್ಲಿ ಭಾರಿ ನಷ್ಟ ಆಗಿತ್ತು. ಇದರಿಂದ ರಮೇಶ್ ಹಣವನ್ನು ಕಳೆದುಕೊಂಡಿದ್ರು ಎನ್ನುವ ಮಾಹಿತಿ. ರಮೇಶ್ ಕುಮಾರ್ ಅವರ ಪತ್ನಿ ಜಯಶೀಲಾ ನಾಪತ್ತೆಯಾಗಿರುವ ಮಗುವಿನ ಫೋಟೋವನ್ನು ಕೂಡ ನೀವಿಲ್ಲಿ ಗಮನಿಸ್ತಾ ಇದ್ದೀರಾ. 2 ಮಕ್ಕಳವರಿಗೆ ಆ 2 ಮಕ್ಕಳ ಜೊತೆಯಲ್ಲೇ ನಾಪತ್ತೆಯಾಗಿದ್ದಾರೆ. ಹೋಗೋ ಸಂದರ್ಭದಲ್ಲಿ ಕಾರು ಬೈಕು ಯಾವುದನ್ನೂ ತಗೊಂಡು ಹೋಗಿಲ್ಲ. ಎಲ್ಲವೂ ಮನೆ ಮುಂದೆ ಇದೆ. ಇದು ಹಲವು ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಬಸ್ ಹತ್ತಿದ್ದಾರೆ ದಾವಣಗೆರೆಯಿಂದ ಬೆಂಗಳೂರಿಗೆ ಹೋಗ್ತೀವಿ ಅಂತ ಹೋದವರು ಹೋಗಿದ್ದಾದರೂ ಎಲ್ಲಿಗೆ, ಈಗ ಎಲ್ಲಿದ್ದಾರೆ, ಹೀಗೆ ಅನೇಕ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಮಾಹಿತಿ ಕೊಡ್ತಾರೆ ದಾವಣಗೆರೆ ಪ್ರತಿನಿಧಿ ಮಧು ನಾಗರಾಜ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಧು ನಾಗರಾಜ್, ದಾವಣಗೆರೆಯಿಂದ ಹೊರಟೋದವರು ಎಲ್ಲಿಗೆ ಹೋದ್ರು, ಏನಾದರೂ ಸುಳಿವು ಸಿಕ್ಕಿದೆಯಾ, ಇಲ್ಲಿ ಯಾವೆಲ್ಲ ಅನುಮಾನಗಳು ವ್ಯಕ್ತವಾಗ್ತಾ ಇದೆ? ನಾಲ್ವರು ಕೂಡ ಎಲ್ಲಿದ್ದಾರೆ ಅಂತ ಹೇಳಿ ಇದುವರೆಗೂ ಮಾಹಿತಿ ಲಭ್ಯ ಆಗಿಲ್ಲ. ಮೂಲಗಳ ಪ್ರಕಾರ ಆತ ಏನು ಷೇರು ಮಾರ್ಕೆಟ್ ನಲ್ಲಿ ಒಂದು ಸಾಲ ಮಾಡಿದ್ದ, ಹೀಗಾಗಿ ಆತ್ಮಹತ್ಯೆ ಮಾಡಿಕೊಂಡಿರ್ಬೋದು ಅಂತೇಳಿ ಒಂದು ಪೊಲೀಸರು ಕೂಡ ಮತ್ತು ಏನು ಅವರ ಸಂಬಂಧಿಕರು ಒಂದು ಅನುಮಾನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಒಂದೇ ಕುಟುಂಬದ 4 ಅನುಮಾನಾಸ್ಪದವಾಗಿ ಒಂದು ನಾಪತ್ತೆ ಇರ್ತಕ್ಕಂಥದ್ದು. ಬೆಂಗಳೂರಿಗೆ ಹೋಗಿ ಬರೋದಾಗಿ ಹೇಳಿ ಏನು 4-5 ದಿನಗಳು ಕಳೆದ್ರು ಕೂಡ ಒಂದು ಆ 4 ಜನ ಏನು ಕುಟುಂಬ ಸದಸ್ಯರು ಇದುವರೆಗೂ ಕೂಡ ಬಂದಿಲ್ಲ. ಅಂದ್ರೆ ದಾವಣಗೆರೆ ನಗರದ ಬನಶಂಕರಿ ಬಡಾವಣೆಯ ಏನು ರಮೇಶ್ ಕುಮಾರ್ ಮತ್ತು ಪತ್ನಿ ಜಯಶೀಲ ಮತ್ತು 2 ಮಕ್ಕಳು ಕೂಡ ಒಂದೇನೋ ಬೆಂಗಳೂರಿಗೆ ಹೋಗಿ ಬರೋದಾಗಿ ಹೇಳಿ ವಾಪಸ್ ಬಂದಿಲ್ಲ. ಏನು ಹೂಡಿಕೆ ಇತ್ತು, ಆ ಒಂದು ಹೂಡಿಕೆಯಲ್ಲಿ ಸತತವಾಗಿ ಅವ್ರು ಹಣ ಕಳ್ಕೊಂಡ ಬರ್ತಾ ಇದ್ರು. ಹೀಗಾಗಿ ಅದರಿಂದ ಮನನೊಂದು ಮನೆಯಲ್ಲಿ ದಿನನಿತ್ಯ ಜಗಳ ಆಗ್ತಿದೆ ಅಂತೇಳಿ ಅಕ್ಕಪಕ್ಕದ ಮಾಹಿತಿ ಕೂಡ ಆಗಿರ್ತಕ್ಕಂಥದ್ದು. ಈ ನೆಲೆಯಲ್ಲಿ ಏನು ಷೇರು ಮಾರ್ಕೆಟ್ ಅಲ್ಲಿ ನಷ್ಟ ಆಯ್ತು. ಹೀಗಾಗಿ ಊರ್ ಬಿಟ್ಟು ಹೋಗಿದಾರ ಅಂತ ಹೇಳಿ ಕೆಲವರು ಹೇಳ್ತಿದ್ರೆ, ಆದ್ರೆ ಕೆಲವರು ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದು ಅಂತ ಹೇಳಿ ಒಂದು ಶಂಕೆ ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಮನೆಯಲ್ಲಿ ಕಾರು ಮತ್ತು ಬೈಕ್ ನನ್ನ ಬಿಟ್ಟು ಹೋಗಿರ್ತಕ್ಕಂಥದ್ದು. ಈಗ ಇದುವರೆಗೂ ಕೂಡ ಆ ಸಂಬಂಧಿಕರಿಗಾಗ್ಲಿ ಅಥವಾ ಯಾರಿಗಾಗ್ಲಿ ಇದುವರೆಗೂ ಫೋನ್ ಮಾಡಿಲ್ಲ. ಎಲ್ಲ ಮೊಬೈಲ್ಗಳು ಒಂದು ಸ್ವಿಚ್ ಆಫ್ ಕೂಡ ಆಗಿರ್ತಕ್ಕಂಥದ್ದು. ಈ ನೆಲೆಯಲ್ಲಿ ಏನು ಸಂಬಂಧಿಕರು ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ದೂರನ್ನು ಕೂಡ ದಾಖಲು ಮಾಡಿ ಅವರ ಹುಡುಕಾಟದಲ್ಲಿ ಪೊಲೀಸ್ ಕೂಡ ನಿರತರಾಗಿರ್ತಕ್ಕಂಥದ್ದು. ಸಂಪತ್, ಥ್ಯಾಂಕ್ ಯು ಮಧು ನಾಗರಾಜ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.